ಹಲವಾರು ಉದ್ಯಮಗಳು ಆರಂಭ ಬಹಳ ಚೆನ್ನಾಗಿರುತ್ತೆ, ಅಬ್ಬರ ಜಾಸ್ತಿ ಇರುತ್ತೆ. ಬಟ್ ಒಂದು 2 ವರ್ಷಕ್ಕೆ ಬಿದ್ದೋಗ್ಬಿಡುತ್ತೆ. ಅಂದರೆ ಲಿಟ್ರಲಿ ನೆಲಕ್ಕೆ ಬಡ್ದಂಗೆ. ಯಾಕೆ ಏನಾಗತ್ತಲ್ಲಿ? ಏನಾಗುತ್ತೆ ಅಂದರೆ ನಾವು ಬರ್ಸ್ಟ್ ಅಂತ ಕರಿತೀವಿ. ಓಕೆ. ಇವಾಗ ಇಂಟರ್ನೆಟ್ ಯುಗದಲ್ಲಿ ಏನಾಯಿತು, ಇಂಟರ್ನೆಟ್ ಬರ್ಸ್ಟ್ ಆಯಿತು, ಬಬಲ್ ಆಯಿತು. ಎಲ್ಲರೂ www.com ಮಾಡಿದರು. ಅದರಿಂದ ಏನು ಅಂದ್ಕೊಂಡ್ರು, ಎಲ್ಲ ರೆವಿನ್ಯೂ ಬರುತ್ತೆ ಅದರಿಂದ ಅಂದ್ಕೊಂಡ್ರು. ಎಲ್ಲದರಿಂದನೂ ಹಂಗೆ ರೆವಿನ್ಯೂ ಬರಲ್ವಲ್ಲ, ಕೆಲವು ಮಾಡೆಲ್ಸ್ ಮಾತ್ರ ತಾನೇ ಸಕ್ಸಸ್ ಆಗೋದು. ಕರೆಕ್ಟ್. ಸೊ ಆ ಬಬಲಲ್ಲಿ ನಾವು ಉದ್ಯಮವನ್ನು ಶುರು ಮಾಡಿದಾಗ ಅದರಲ್ಲಿ ನಮಗೆ ಶಕ್ತಿ ಇಲ್ಲ, ನಮಗೆ ವೈಶಿಷ್ಟ್ಯತೆ ಇಲ್ಲ. ಓಕೆ, ನಾನು .com ವೆಬ್ಸೈಟ್ ಮಾಡಿದೆ, ನನ್ನ .com ವೆಬ್ಸೈಟು ಬೇರೆ .com ವೆಬ್ಸೈಟ್ಗಿಂತ ವಿಭಿನ್ನವಾಗಿದೆಯಾ, ಓಕೆ, ವೈಶಿಷ್ಟ್ಯವಾಗಿದೆಯಾ, ಗ್ರಾಹಕನಿಗೆ ಅದರಿಂದ ಅನುಕೂಲ ಆಗ್ತಾ ಇದೆಯಾ? ನಾವೇನು ಮಾಡ್ತೀವಿ ಮೇಡಮ್ ಅಂದರೆ, ನನಗೆ ಈ ಪ್ರಾಡಕ್ಟ್ ಗೊತ್ತು, ನಾನು ಇದರಲ್ಲಿ ವ್ಯಾಪಾರ ಮಾಡ್ತೀನಿ, ಅಥವಾ ನನಗೆ ಈ ಸರ್ವಿಸ್ ಗೊತ್ತು, ನಾನು ವ್ಯಾಪಾರ ಮಾಡ್ತೀನಿ. ಅದು ಒಂದು ವಿಧಾನ. ಓಕೆ. ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ ಇನ್ ದ ಮಾರ್ಕೆಟ್, ಪ್ರೊವೈಡಿಂಗ್ ದ ಸೊಲ್ಯೂಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಆ ಸಮಸ್ಯೆಗೆ ನಾವು ಪರಿಹಾರವನ್ನು ಕೊಟ್ಟಾಗ ನಮ್ಮ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ನೀವು ಮೊಬೈಲೇ ತಗೊಳ್ಳಿ ಎಕ್ಸಾಂಪಲ್ಗೆ, ನಾ ಕಂಪನಿ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನೀವೇನು ಮಾಡ್ತೀರಾ, ಯೂಸರ್ ಇಂಟರ್ಫೇಸ್ ಯಾವುದು ಚೆನ್ನಾಗಿದೆ, ನಿಮಗೆ ಯಾವುದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ ಮೊಬೈಲ್ನ ನೀವು ಹುಡುಕ್ತಾ ಹೋಗ್ತೀರಾ. ಹೌದು. ಆ ಕಂಪ್ನಿಗಳೇನು ಮಾಡಿದೆ ಇವತ್ತಿನ ದಿನ, ಅದೇ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಬಂದಿದೆ. ಯಾಕೆ? ಅವ್ರಿಗೆ ಗೊತ್ತು, ಏನು ಗೊತ್ತು ಅಂದರೆ, ಗ್ರಾಹಕನಿಗೆ ಬೇಕಾಗಿರುವುದು ಯೂಸರ್ ಎಕ್ಸ್ಪೀರಿಯನ್ಸ್. ಓಕೆ. ನನ್ನ ಮೊಬೈಲ್ ಯೂಸರ್ ಎಕ್ಸ್ಪೀರಿಯನ್ಸ್ನ ಯಾವತ್ತು ಕೊಡೋದು ನಿಲ್ಲಿಸುತ್ತೋ ಅವತ್ತು ನನ್ನ ಮಾರುಕಟ್ಟೆ ಬಿದ್ದು ಹೋಗುತ್ತೆ. ಕ್ಲಾಸಿಕ್ ಎಕ್ಸಾಂಪಲ್ ನಾನು ಕೋಟ್ ಮಾಡ್ಬೋದು ನಿಮಗೆ, ನೋಕಿಯಾ. ಐ ವಾಸ್ ಅಬೌಟ್ ಟು. ಕಂಡಿಡ್ದಿದ್ದು ಯಾರು ಟೆಕ್ನಾಲಜಿನ? ಅವರೇನೆ. ಏನಾಯಿತು? ಅಪ್ಗ್ರೇಡ್ ಮಾಡಲಿಲ್ಲ. ಅಂಥ ದೊಡ್ಡ ಕಂಪ್ನಿನೇ ಟೆಕ್ನಾಲಜಿ ಅಪ್ಗ್ರೇಡು, ಟ್ರೆಂಡಿಂಗ್ ಅಪ್ಗ್ರೇಡು, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡದೇ ಇದ್ದಾಗ ಈ ಒಂದು ಸಣ್ಣ ಮಧ್ಯಮ ಕಂಪನಿಗಳು ಸೆಕೆಂಡ್ ಲೈನ್ನ ಬಿಲ್ಡ್ ಮಾಡದೆ ಹೋದರೆ ಅಲ್ಲಿಗೆ ಕಂಪನಿದು ಇದಾಗುತ್ತೆ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ ನಮಗೆ. ಓಕೆ, ವಂಡರ್ಫುಲ್. ಈಗ 3ನೇ ಕ್ಯಾಟಗರಿಯವರಿಗೆ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂಚೂರು ವ್ಯಾಪ್ತಿ ದೊಡ್ಡದು ಮಾಡ್ಕೋಬೇಕು ಅಂತ. ಬಹಳ ಮೈಕ್ರೋ ಲೆವೆಲಲ್ಲಿ ಒಂದು ಉದ್ಯಮ ಶುರು ಮಾಡೋದಕ್ಕೂ ತನ್ನ ವ್ಯಾಪ್ತಿನ ದೊಡ್ಡದು ಮಾಡ್ತಾ ಫಾರ್ ಎನ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಒಂದು ಉದ್ಯಮ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಅದನ್ನು ಊರಿಗೆ, ಊರಿನಿಂದ ರಾಜ್ಯಕ್ಕೆ, ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೆಂಗೆ ಎಕ್ವಿಪ್ಟ್ ಆಗಬೇಕು? ಯಾವುದೇ ಒಂದು ನಮಗೆ ಎಕ್ಸ್ಪ್ಯಾನ್ಷನ್ ಅಂದರೆ ತಂಡ ಬೇಕು. ಟೀಮ್ ಇಲ್ಲದೆ ಯಾವುದನ್ನೂ ಮಾಡೋಕ್ಕಾಗೋದಿಲ್ಲ. ಓಕೆ. ಒಂದು ಲೋಕಲ್ ಕಂಪ್ನಿ ಬೆಂಗಳೂರಲ್ಲಿರುತ್ತೆ, ನಮಗೆ ಅದರಿಂದ ನನಗೆ ಗ್ಲೋಬಲ್ ಆಪರ್ಚುನಿಟಿ, ಅಂತಾರಾಷ್ಟ್ರೀಯ ಆಪರ್ಚುನಿಟಿ ನನ್ನ ಮಾರುಕಟ್ಟೆಗೆ ಇದೆ ಅಂದರೆ ಇವತ್ತಿನ ದಿನ ಭಾರತದಲ್ಲಿ ಅನೇಕ ಜನ ಪ್ರೂವ್ ಮಾಡಿದ್ದಾರೆ. ನಾವು ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋದರೂ ಆಯಿತು, ಅಥವಾ ನಮ್ಮ ಯಶವಂತಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ಗೂ ಅಥವಾ ತುಮಕೂರು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋದರೆ ಅನೇಕ ಜನ ನಮ್ಮಲ್ಲಿ ಪ್ರೂವ್ ಮಾಡಿದ್ದಾರೆ. ಅನೇಕ ಜನ ಸಣ್ಣ ಉದ್ಯಮಿಗಳು ಇಸ್ರೋಗೆ ವೆಂಡರ್ ಆಗಿ ಪಾರ್ಟ್ಗಳನ್ನು ಸಪ್ಲೈ ಮಾಡ್ತಾ ನಮ್ಮ ಗಗನಯಾನಕ್ಕೆ ಸಹ ಸಹಾಯ ಮಾಡಿದ್ದಾರೆ. ಭಾರತಕ್ಕೆ ಇವತ್ತು ಆ ಶಕ್ತಿ ಇದೆ. ತಯಾರಿ ಮಾಡಿಕೊಳ್ಬೇಕಂದ್ರೆ ನಾವು ಯಾವ ದೇಶಕ್ಕೆ ನಮ್ಮ ಎಕ್ಸ್ಪೋರ್ಟ್ ಮಾಡಬೇಕು, ಆ ದೇಶದ ಸ್ಟ್ಯಾಂಡರ್ಡ್ಸ್ ಏನು, ಅಲ್ಲಿ ನನಗೆ ಮಾರುಕಟ್ಟೆಗೆ ಮಾರ್ಕೆಟಿಂಗ್ ಮಾಡುವಂತಹ ವ್ಯಕ್ತಿ ಅಲ್ಲಿದ್ದಾರಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಮಾರ್ಗದರ್ಶನ ಮಾಡ್ಬೇಕಾದ್ರೆ ನಮ್ಮ ಒಬ್ಬರು ಬಿಸ್ನೆಸ್ಮನ್ ಅವರು ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾಯಿದ್ರು. ಓಕೆ. ಅವರು ಭಾರತಕ್ಕೆ ಟ್ರಾನ್ಸ್ಫಾರ್ಮರ್ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು, ಸರ್ ನಂಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಬೆಲೆ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾನು ಟ್ರಾನ್ಸ್ಫಾರ್ಮರ್ಗಳನ್ನು ಮಾಡಿದಾಗ ನನಗೆ ಹೆಚ್ಚಿನ ದುಡ್ಡು ಬರುತ್ತೆ, ಬಿಕಾಸ್ ನಾನು ದೊಡ್ಡ ಟ್ರಾನ್ಸ್ಫಾರ್ಮರ್ ಮಾಡ್ಬೋದು, ಆವಾಗ ನಾನು ಭಾರತದಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ ಅಂದರು. ಓಕೆ. ಸೊ ಅವಾಗ ಏನು ಮಾಡಬೇಕು, ನಾವು ಐಡಿಯಾ ಎಲಿಮಿನೇಟ್ ಮಾಡಬೇಕು. ಕೂತ್ಕೊಂಡು ಅನಲೈಸ್ ಮಾಡಿದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾಡಿದರೆ ಅವ್ರಿಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಗೊತ್ತಾಗಿ ಇವತ್ತಿನ ದಿನ ಅವರು ಭಾರತ ಮಾರುಕಟ್ಟೆಯಲ್ಲಿ ಇಲ್ಲ, ಬರೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಟ್ರಾನ್ಸ್ಫಾರ್ಮರ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಒಂದು, ನಾವು ಯಾವ ಮಾರುಕಟ್ಟೆಗೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಮಾರುಕಟ್ಟೆಯಲ್ಲಿರುವಂತಹ ಸ್ಪೆಸಿಫಿಕೇಷನ್ಸ್, ಅಲ್ಲಿ ಜನ ಯಾವುದನ್ನು, ಅಲ್ಲಿ ಏನು ಸ್ಪೆಸಿಫಿಕೇಷನ್ಸ್ ಇದೆ, ಇಂಡಸ್ಟ್ರಿ ಸ್ಪೆಸಿಫಿಕೇಷನ್ಸ್ ಇದೆ, ಅಲ್ಲಿ ಮಾರುಕಟ್ಟೆಯಲ್ಲಿ ಯಾವುದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇದನ್ನು ತಿಳ್ಕೊಂಡಾಗ ನಮಗೆ ಸಹಾಯ ಆಗುತ್ತೆ. ಮತ್ತು ಅಲ್ಲಿ ನಾವು ಮಾರ್ಕೆಟಿಂಗ್ ತಂಡ ಡೆವಲಪ್ ಮಾಡಬೇಕು. ಫಸ್ಟ್ ಓಕೆ, ಕಸ್ಟಮರ್ಗೆ ನಾವು ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು. ಅಲ್ಲಿ ಲೋಕಲ್ ಆಗಿರುವಂತಹ ವ್ಯಕ್ತಿಗಳನ್ನು ನಮ್ಮ ತಂಡಕ್ಕೆ ಸೇರಿಸ್ಕೋಬೇಕು. ಬಿಕಾಸ್ ನಾವು ಇವಾಗ ಲೋಕಲ್ ಕಂಪ್ನಿ ಅಲ್ಲ,
ನಾವೀಗ ಗ್ಲೋಬಲ್ ಕಂಪನಿ. ಗ್ಲೋಬಲ್ ಕಂಪನಿ. ನಾವು ಹೊರದೇಶಕ್ಕೆ ಹೋದ್ಮೇಲೆ ಹೊರದೇಶದಲ್ಲಿ ಎಕ್ಸ್ಪರ್ಟನ್ನು ನಾವು ತಗೊಳ್ಳೋದಿಲ್ಲ, ನಮ್ಮ ದೇಶದವರೇ ನಾವು ಕಂಪ್ನಿಲಿ ಇಟ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಇವತ್ತಿನ ದಿನ ಟೆಕ್ನಾಲಜಿ ಬಂದಿರೋದ್ರಿಂದ ಸರ್ಚ್ ಮಾಡೋದಕ್ಕೆ ಈಸಿ. ಅನೇಕ ಜನ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಸಹ ಸಹಾಯ ಮಾಡ್ತಾರೆ. ಓಕೆ. ನೀವು ಈ ಮಾರ್ಕೆಟಲ್ಲಿ ಇದ್ದೀರಾ, ಈ ಮಾರ್ಕೆಟಿಂದ ಇನ್ನೊಂದು ಮಾರ್ಕೆಟಿಗೆ ಹೋಗಬೇಕು, ಬನ್ನಿ ನಾವು ಸಹ ಇನ್ವೆಸ್ಟ್ ಮಾಡ್ತೀವಿ. ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಅವಕಾಶ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಅವಕಾಶ ಸಿಗುತ್ತೆ. ಓಕೆ ಓಕೆ. ಸೊ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪ್ತಿಗೆ ಹೋಗಬೇಕು ಅಂದರೆ ಫಸ್ಟು ಬೇರುಗಳು ಸ್ಟ್ರಾಂಗ್ ಇರಬೇಕು, ಆಮೇಲೆ ಹೆಚ್ಚಿನ ಅಧ್ಯಯನ ಬೇಕು ಅಂತ ಅನಿಸುತ್ತೆ. ಹೌದು.